ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ಒಂದು ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಮಾಜ ವಿಜ್ಞಾನ ವಿಷಯದ ಭಾಗ 2 ಇತಿಹಾಸ ವಿಭಾಗದ 8ನೇ ಅಧ್ಯಾಯವಾದ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಎಂಬ ಪಾಠವು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿರುತ್ತದೆ. ಈ ಪಾಠದ ಮೇಲೆ 4 ಅಂಕದ ಪ್ರಶ್ನೆಯು ಕಡ್ಡಾಯವಾಗಿ ಬರುತ್ತದೆ. ಹಾಗಾದರೆ ಈ ಪಾಠದ ಮೇಲೆ ಬರುವಂಥ ಪ್ರಮುಖ ಪ್ರಶ್ನೆಗಳು ಯಾವುವು, ಅವುಗಳನ್ನು ಸರಳವಾಗಿ ನಾವು ಹೇಗೆ ನೆನಪು ಇಟ್ಟುಕೊಳ್ಳಬಹುದು ಎಂಬುದನ್ನು ಇವತ್ತು ತಿಳಿದುಕೊಳ್ಳೋಣ. ಮೊದಲ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ವಿವರಿಸಿ. ಇವರು ನೇತಾಜಿ ಎಂದು ಜನಪ್ರಿಯರಾಗಿದ್ದರು. ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದರು. ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯನ್ನು ವಿರೋಧಿಸಿದರು. ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರವು ಬೋಸರನ್ನು ಬಂಧಿಸಿತು. ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿ ಹಿಟ್ಲರ್ನ ಸಹಾಯ ಯಾಚಿಸಿದರು. INAದ ಮುಖಂಡತ್ವವನ್ನು ವಹಿಸಿದರು. ದೆಹಲಿ ಚಲೋಗೆ ಕರೆಯನ್ನು ನೀಡಿದರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆಯಿತ್ತರು. ಆದರೆ ಸುಭಾಷರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮಡಿದರು. ವಿದ್ಯಾರ್ಥಿಗಳೇ, ಈ ಎಲ್ಲ ಅಂಶಗಳನ್ನು ನಾವು ಯಾವ ರೀತಿ ಪಾಯಿಂಟ್ಸ್ಗಳ ಮೂಲಕ ನೆನಪು ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆಯಬಹುದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ನೇತಾಜಿ, ಪ್ರತಿಷ್ಠಿತ ಹುದ್ದೆ, ಫಾರ್ವರ್ಡ್ ಬ್ಲಾಕ್, ಯುದ್ಧ, ಬಂಧನ, ಹಿಟ್ಲರ್, INA, ದೆಹಲಿ ಚಲೋ, ರಕ್ತ ಕೊಡಿ, ಮರಣ. ಈ ಪಾಯಿಂಟ್ಸ್ಗಳನ್ನು ನಾವು ನೆನಪು ಇಟ್ಟುಕೊಂಡರೆ ಮುಂದಿನ ಅಂಶಗಳನ್ನು ನಾವು ವಿವರಿಸಬಹುದು. ವಿದ್ಯಾರ್ಥಿಗಳೇ, ಎರಡನೆಯ ಮುಖ್ಯ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ. ಎಲ್ಲರಿಗೂ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದರು. ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟಗಳನ್ನು ರೂಪಿಸಿದರು. ಮಹದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಗಳನ್ನು ರೂಪಿಸಿದರು. ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಬಯಸಿದರು. ಬಹಿಷ್ಕೃತ ಹಿತಕಾರಿಣಿ ಸಭಾ ಸಂಘಟನೆಯನ್ನು ಸ್ಥಾಪಿಸಿದರು. ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ಸ್ವತಂತ್ರ ಪಕ್ಷವನ್ನು ಸ್ಥಾಪಿಸಿದರು. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ ಪತ್ರಿಕೆಗಳನ್ನು ಹೊರಡಿಸಿದರು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಸಂವಿಧಾನದಲ್ಲಿ ಅಸ್ಪೃಶ್ಯತಾ ಆಚರಣೆಯ ವಿರುದ್ಧ ಕಾನೂನಿನ ರಕ್ಷಣೆ ಒದಗಿಸಿದರು. ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. ಅವರ ಜೀವಮಾನದ ಸಾಧನೆಗಾಗಿ ಭಾರತ ರತ್ನ ನೀಡಿ ಗೌರವಿಸಲಾಗಿದೆ. ಈ ಎಲ್ಲ ಅಂಶಗಳನ್ನು ಪಾಯಿಂಟ್ಸ್ಗಳ ಮೂಲಕ ನಾವು ಯಾವ ರೀತಿ ನೆನಪಿಟ್ಟುಕೊಳ್ಳಬಹುದು ಸರಳವಾಗಿ ಎಂದರೆ, ಸಾಮಾಜಿಕ ಸ್ವಾತಂತ್ರ್ಯ, ಜಾತಿ ವ್ಯವಸ್ಥೆ, ಮಹತ್, ಪ್ರತ್ಯೇಕ ಮತಕ್ಷೇತ್ರ, ಬಹಿಷ್ಕೃತ, ಸ್ವತಂತ್ರ ಕಾರ್ಮಿಕ ಪಕ್ಷ, ಪ್ರಬುದ್ಧ ಭಾರತ, ಕರಡು ಸಮಿತಿ, ಅಸ್ಪೃಶ್ಯತಾ ಕಾನೂನು ಮಂತ್ರಿ, ಭಾರತ ರತ್ನ. ಈ ಅಂಶಗಳನ್ನು ನೆನಪಿಟ್ಟುಕೊಂಡರೆ ಮುಂದಿನ ವಿವರವನ್ನು ಸರಳವಾಗಿ ಬರೆಯಬಹುದು. ಮೂರನೆಯ ಪ್ರಮುಖ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ನಂತರ ಜವಾಹರ್ಲಾಲ್ ನೆಹರೂರವರ ಕೊಡುಗೆಗಳನ್ನು ವಿವರಿಸಿ. ನೆಹರು ಭಾರತದ ಪ್ರಥಮ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು. ಕೈಗಾರೀಕರಣ ಮತ್ತು ನವಭಾರತದ ಶಿಲ್ಪಿಯಾಗಿದ್ದಾರೆ. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದರು. ಮಿಶ್ರ ಆರ್ಥಿಕ ನೀತಿಯನ್ನು ಜಾರಿಗೆ ತಂದರು. ಅಲಿಪ್ತ ನೀತಿಯನ್ನು ಪ್ರತಿಪಾದಿಸಿದರು. ಪಂಚಶೀಲ ತತ್ವಗಳ ಮೇಲೆ ವಿದೇಶಾಂಗ ನೀತಿ ರೂಪಿಸಿದರು. ಭಾರತದಲ್ಲಿ ಕೈಗಾರೀಕರಣವನ್ನು ಸಾಧಿಸಿದರು. ಸರ್ದಾರ್
ಪಟೇಲರ ನೆರವಿನಿಂದ ದೇಶೀಯ ಸಂಸ್ಥಾನಗಳ ವಿಲೀನೀಕರಣವನ್ನು ಪೂರ್ಣಗೊಳಿಸಿದರು. ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಿದರು. ಭಾರತವು ಅಣುಶಕ್ತಿಯನ್ನು ಹೊಂದಬೇಕೆನ್ನುವ ಆಶಯಕ್ಕೆ ತಳಹದಿಯನ್ನು ರೂಪಿಸಿದರು. ಈ ಎಲ್ಲ ಅಂಶಗಳನ್ನು ನಾವು ಯಾವ ರೀತಿ ಸರಳವಾಗಿ ನೆನಪಿಟ್ಟುಕೊಳ್ಳಬೇಕೆಂಬುದನ್ನು ಈಗ ನೋಡೋಣ. ಪ್ರಥಮ ಪ್ರಧಾನಿ, ನವಭಾರತದ ಶಿಲ್ಪಿ, ಪಂಚವಾರ್ಷಿಕ ಯೋಜನೆ, ಮಿಶ್ರ ಆರ್ಥಿಕ ನೀತಿ, ಅಲಿಪ್ತ ನೀತಿ, ಪಂಚಶೀಲ, ಕೈಗಾರೀಕರಣ, ಸಂಸ್ಥಾನಗಳ ವಿಲೀನೀಕರಣ, ಭಾಷಾವಾರು ಪ್ರಾಂತ್ಯ, ಅಣುಶಕ್ತಿ. ಈ ಪಾಯಿಂಟ್ಗಳನ್ನು ನಾವು ನೆನಪಿಟ್ಟುಕೊಂಡರೆ ಮುಂದಿನ ವಿಷಯವನ್ನು ಸರಳವಾಗಿ ನಾವು ಬರೆಯಬಹುದು. ವಿದ್ಯಾರ್ಥಿಗಳೇ, ಮುಂದಿನ ಒಂದು ಅವಧಿಯಲ್ಲಿ ಈ ಪಾಠದ ಮೇಲೆ ಬರುವಂಥ ಉಳಿದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.